ಆತ್ಮೀಯ ವೀಕ್ಷಕರೇ, ನಿಮ್ಗೆಲ್ಲ ನನ್ನ ಯೂಟ್ಯೂಬ್ ವಾಹಿನಿಯಾಗಿರುವ ರಾಶಿಫಲಲು ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ನಾವಿವತ್ತು ವೃಶ್ಚಿಕ ರಾಶಿಯವರ ಹೂವುಗಳು ಹಾಗೂ ಅವರ ಜೀವನ ಶೈಲಿಯ ಕುರಿತು ಕೆಲವೊಂದು ವಿಷಯಗಳ ಬಗ್ಗೆ ತಿಳಿದುಕೊಳ್ಳೋಣ. ಹಾಗೆ ಅದಕ್ಕೆ ಕೆಲವೊಂದು ಪರಿಹಾರಗಳನ್ನು ಕೂಡ ಕಂಡುಕೊಳ್ಳೋಣ. ಬನ್ನಿ, ವಿಡಿಯೋ ಒಳಗಡೆ ಮುಂದುವರಿಯೋಣ. ನಮಸ್ಕಾರ ಸ್ನೇಹಿತರೆ, ಇಂದು ನಾವು ವೃಶ್ಚಿಕ ರಾಶಿಯವರ ಜೀವನದಲ್ಲಿ ನಡೆಯುವ ಸತ್ಯಗಳ ಬಗ್ಗೆ ಮಾತನಾಡೋಣ. ಈ ರಾಶಿಯವರು ಹೊರಗೆ ಎಷ್ಟು ಶಾಂತವಾಗಿ ಕಾಣಿಸಿಕೊಂಡರೂ ಒಳಗೆ ತುಂಬಾ ಆಳವಾದ ಭಾವನೆಗಳನ್ನು ಇಟ್ಟುಕೊಂಡಿರುತ್ತಾರೆ. ಇವರು ಸಾಮಾನ್ಯ ವ್ಯಕ್ತಿಗಳಲ್ಲ. ತುಂಬಾ ಶಕ್ತಿಯುತ ಮನಸ್ಸು, ಗಂಭೀರ ಯೋಚನೆ ಮತ್ತು ಗಟ್ಟಿಯಾದ ನಿರ್ಧಾರ ಶಕ್ತಿ ಇವರ ವಿಶೇಷತೆ. ಆದರೆ ಸ್ನೇಹಿತರೆ, ಎಷ್ಟೇ ಶಕ್ತಿಯುತ ವ್ಯಕ್ತಿಯಾಗಿದ್ದರೂ ಅವರ ಜೀವನದಲ್ಲಿ ಕೆಲವು ದುರ್ಬಲತೆಗಳಿದ್ದರೆ ಅದೇ ಅವರ ದೊಡ್ಡ ಶತ್ರುವಾಗುತ್ತದೆ. ವೃಶ್ಚಿಕ ರಾಶಿಯವರ ಜೀವನದಲ್ಲಿ ಮುಖ್ಯವಾಗಿ 3 ಗುಪ್ತ ಶತ್ರುಗಳಿವೆ. ಇವುಗಳನ್ನು ತಿಳಿದುಕೊಂಡು ನಿಯಂತ್ರಿಸಿದರೆ ಇವರ ಜೀವನ ಸಂಪೂರ್ಣವಾಗಿ ಬದಲಾಗುತ್ತದೆ. ಮೊದಲಿಗೆ, ರಾಶಿಫಲಲು ಯೂಟ್ಯೂಬ್ ಚಾನೆಲ್ ವೀಕ್ಷಕರಿಗೆ ತಮ್ಮ ರಾಶಿಯ ಭವಿಷ್ಯ ತಿಳಿದು ಸರಿಯಾದ ನಿರ್ಧಾರ ತೆಗೆದುಕೊಳ್ಳಲು ಸಹಾಯ ಮಾಡುತ್ತದೆ. ಹಣಕಾಸು, ಉದ್ಯೋಗ ಮತ್ತು ಜೀವನದ ಸಮಸ್ಯೆಗಳ ಬಗ್ಗೆ ಮುಂಚೆ ಮಾಹಿತಿ ನೀಡಿ ನಷ್ಟ ತಪ್ಪಿಸಿಕೊಳ್ಳಲು ನೆರವಾಗುತ್ತದೆ. ಜೊತೆಗೆ ಮನಸ್ಸಿಗೆ ನೆಮ್ಮದಿ ಮತ್ತು ಆತ್ಮವಿಶ್ವಾಸ ಹೆಚ್ಚಿಸುತ್ತದೆ. ವೃಶ್ಚಿಕ ರಾಶಿಯವರ ಸ್ವಭಾವವನ್ನು ಸ್ವಲ್ಪ ಆಳವಾಗಿ ಅರ್ಥಮಾಡಿಕೊಳ್ಳೋಣ. ಇವರು ಯಾರನ್ನೂ ಸುಲಭವಾಗಿ ನಂಬುವುದಿಲ್ಲ, ಆದರೆ ಒಮ್ಮೆ ನಂಬಿದರೆ ಸಂಪೂರ್ಣ ಹೃದಯದಿಂದ ನಂಬುತ್ತಾರೆ. ಇವರು ಪ್ರೀತಿಸಿದರೆ ತುಂಬಾ ಆಳವಾಗಿ ಪ್ರೀತಿಸುತ್ತಾರೆ, ಆದರೆ ದ್ರೋಹವನ್ನು ಎಂದಿಗೂ ಮರೆತೆ ಬಿಡುವುದಿಲ್ಲ. ಇವರ ಮನಸ್ಸು ಸಮುದ್ರದಂತಿರುತ್ತದೆ, ಮೇಲ್ಮೆಯಲ್ಲಿ ಶಾಂತಿ, ಆದರೆ ಒಳಗೆ ಅಲೆಗಳು. ಈಗ ನಾವು ಮೊದಲ ಶತ್ರುವಿನ ಬಗ್ಗೆ ಮಾತನಾಡೋಣ. ಮೊದಲ ಶತ್ರು ಕೋಪ. ವೃಶ್ಚಿಕ ರಾಶಿಯವರಲ್ಲಿ ಕೋಪ ತುಂಬಾ ಜಾಸ್ತಿ ಇರುತ್ತದೆ. ಇವರು ಸಹಜವಾಗಿ ಶಾಂತವಾಗಿರುತ್ತಾರೆ, ಆದರೆ ಒಂದು ಬಾರಿ ಕೋಪ ಬಂದರೆ ಅದನ್ನು ನಿಯಂತ್ರಿಸಲು ಕಷ್ಟವಾಗುತ್ತದೆ. ಚಿಕ್ಕ ವಿಷಯವೂ ಇವರಿಗೆ ದೊಡ್ಡದಾಗಿ ಕಾಣಬಹುದು. ಯಾರಾದರೂ ತಪ್ಪು ಮಾಡಿದರೆ ಅದನ್ನು ತಾಳ್ಮೆಯಿಂದ ನೋಡುವುದಿಲ್ಲ. ಇದರಿಂದ ಮನೆಯಲ್ಲೂ ಜಗಳ, ಸ್ನೇಹದಲ್ಲಿ ದೂರ, ಕೆಲಸದಲ್ಲಿ ಸಮಸ್ಯೆಗಳು ಬರುತ್ತವೆ. ಬಹಳ ಬಾರಿ ಕೋಪ ಬಂದಾಗ ತೆಗೆದುಕೊಂಡ ನಿರ್ಧಾರ ಜೀವನದ ದೊಡ್ಡ ತಪ್ಪಾಗಬಹುದು. ಹೀಗಾಗಿ ಕೋಪ ಬಂದಾಗ ತಕ್ಷಣ ಪ್ರತಿಕ್ರಿಯಿಸಬೇಡಿ. ಸ್ವಲ್ಪ ಸಮಯ ತೆಗೆದುಕೊಳ್ಳಿ, ಆಳವಾಗಿ ಉಸಿರೆಳೆಯಿರಿ, ಶಾಂತವಾದ ಮೇಲೆ ಮಾತ್ರ ಮಾತನಾಡಿ. ಇದು ನಿಮ್ಮ ಜೀವನವನ್ನು ಉಳಿಸುತ್ತದೆ. ಎರಡನೇ ಶತ್ರು ಅನುಮಾನ. ವೃಶ್ಚಿಕ ರಾಶಿಯವರು ತುಂಬಾ ಅನುಮಾನ ಪಡುವ ಸ್ವಭಾವದವರು. ಯಾರಾದರೂ ಏನಾದರೂ ಮಾಡಿದರೆ ಅದರಲ್ಲಿ ಅರ್ಥ ಹುಡುಕುತ್ತಾರೆ. ಇವರು ಎಲ್ಲರನ್ನೂ ಪರೀಕ್ಷಿಸುತ್ತಾರೆ. ಇದರಿಂದ ನಂಬಿಕೆ ಸಂಬಂಧಗಳು ದುರ್ಬಲವಾಗುತ್ತವೆ. ಒಬ್ಬ ಸ್ನೇಹಿತ ಸತ್ಯವಾಗಿಯೇ ಇದ್ದರೂ ಇವರ ಅನುಮಾನದಿಂದ ಆ ಸ್ನೇಹವೇ ಮುರಿಯಬಹುದು. ಪ್ರೀತಿಯಲ್ಲೂ ಕೂಡ ಇದೇ ಸಮಸ್ಯೆ. ಪ್ರೀತಿಸುವ ವ್ಯಕ್ತಿಯ ಮೇಲೆ ಅನುಮಾನ ಬಂದರೆ ಅದು ಆ ಸಂಬಂಧವನ್ನು ನಿಧಾನವಾಗಿ ಹಾಳು ಮಾಡುತ್ತದೆ. ಹೀಗಾಗಿ ಪ್ರತಿ ವಿಷಯವನ್ನೂ ಅನುಮಾನದಿಂದ ನೋಡುವುದನ್ನು ಬಿಡಬೇಕು. ನಂಬಿಕೆ ಇಡುವುದನ್ನು ಕಲಿಯಬೇಕು. ನಂಬಿಕೆ ಇಲ್ಲದ ಜೀವನ ಎಂದಿಗೂ ಸಂತೋಷ ನೀಡುವುದಿಲ್ಲ. ಮೂರನೇ ಶತ್ರು ಅಹಂಕಾರ. ವೃಶ್ಚಿಕ ರಾಶಿಯವರು ತುಂಬಾ ಆತ್ಮವಿಶ್ವಾಸ ಹೊಂದಿರುವವರು. ಇದು ಒಳ್ಳೆಯ ಗುಣ, ಆದರೆ ಕೆಲವೊಮ್ಮೆ ಅದು ಅಹಂಕಾರವಾಗುತ್ತದೆ. ನನಗೆ ಎಲ್ಲ ಗೊತ್ತು ಅನ್ನೋ ಭಾವನೆ ಬಂದರೆ ಅದು ನಿಮ್ಮ ಬೆಳವಣಿಗೆಗೆ ಅಡ್ಡಿಯಾಗುತ್ತದೆ. ಇತರರ ಸಲಹೆಗಳನ್ನು ನಿರ್ಲಕ್ಷ್ಯ ಮಾಡಿದರೆ ತಪ್ಪು ನಿರ್ಧಾರಗಳನ್ನು ತೆಗೆದುಕೊಳ್ಳಬಹುದು. ಅಹಂಕಾರದಿಂದ ಜನರು ದೂರವಾಗುತ್ತಾರೆ, ನಿಮ್ಮ ಜೊತೆ ಇರುವವರು ಕಡಿಮೆಯಾಗುತ್ತಾರೆ. ಹೀಗಾಗಿ ನಿಮ್ಮ ಬಳಿಯಿರುವ ಜ್ಞಾನಕ್ಕಿಂತಲೂ ಇನ್ನೂ ಕಲಿಯಲು ತುಂಬಾ ಇದೆ ಅನ್ನೋದು ನೆನಪಿರಲಿ. ಜೀವನ ಬದಲಾಯಿಸುವ ಸತ್ಯ. ಸ್ನೇಹಿತರೆ, ಈ 3 ಶತ್ರುಗಳು ಕೋಪ, ಅನುಮಾನ, ಅಹಂಕಾರ ಇವು ನಿಮ್ಮ ಹೊರಗಿನ ಶತ್ರುಗಳಲ್ಲ, ನಿಮ್ಮ ಒಳಗಿನ ಶತ್ರುಗಳು. ಇವುಗಳನ್ನು ಗೆದ್ದರೆ ನಿಮ್ಮ ಜೀವನದಲ್ಲಿ ದೊಡ್ಡ ಬದಲಾವಣೆ ಬರುತ್ತದೆ. ವೃಶ್ಚಿಕ ರಾಶಿಯವರು ಸಹಜವಾಗಿ ನಾಯಕತ್ವ ಗುಣ ಹೊಂದಿರುವವರು. ಅವರು ಧೈರ್ಯಶಾಲಿಗಳು, ತುಂಬಾ ಬಲಿಷ್ಠ ಮನಸ್ಸು ಹೊಂದಿರುವವರು. ಈ ದುರ್ಬಲತೆಗಳನ್ನು ಸರಿಪಡಿಸಿದರೆ ಅವರು ಯಾರಿಗೂ ಕಡಿಮೆಯಲ್ಲ. ಸರಳ ಪರಿಹಾರಗಳು. ಪ್ರತಿದಿನ ಸ್ವಲ್ಪ ಸಮಯ ನಿಮ್ಮ ಜೊತೆ ಕಳೆಯಿರಿ. ಧ್ಯಾನ ಮಾಡಿ, ನಿಮ್ಮ ಯೋಚನೆಗಳನ್ನು ಗಮನಿಸಿ. ಒಳ್ಳೆಯ ಜನರ ಜೊತೆ ಇರಿ. ನಿಮ್ಮನ್ನು ಅರ್ಥಮಾಡಿಕೊಳ್ಳುವವರ ಜೊತೆ ಸಮಯ ಕಳೆಯಿರಿ. ಯಾವುದೇ ನಿರ್ಧಾರ ತೆಗೆದುಕೊಳ್ಳುವ ಮೊದಲು ಒಮ್ಮೆ ಯೋಚಿಸಿ, ಮತ್ತೆ ಯೋಚಿಸಿ. ಕೊನೆಯ ಮಾತು. ವೃಶ್ಚಿಕ ರಾಶಿಯವರು ಸೋಲುವವರಲ್ಲ, ಆದರೆ ಕೆಲವೊಮ್ಮೆ ತಮ್ಮ ಸ್ವಭಾವದಿಂದಲೇ ಸೋಲುತ್ತಾರೆ. ನಿಮ್ಮ ಒಳಗಿನ ಶತ್ರುಗಳನ್ನು ಗೆದ್ದರೆ ನಿಮ್ಮ ಜೀವನದಲ್ಲಿ ಯಶಸ್ಸು ಖಚಿತ. ರಾಶಿಫಲಲು ಯೂಟ್ಯೂಬ್ ಚಾನೆಲ್ ವೀಕ್ಷಕರಿಗೆ ತಮ್ಮ ರಾಶಿಯ ಭವಿಷ್ಯ ತಿಳಿದು ಸರಿಯಾದ ನಿರ್ಧಾರ ತೆಗೆದುಕೊಳ್ಳಲು ಸಹಾಯ ಮಾಡುತ್ತದೆ. ಹಣಕಾಸು, ಉದ್ಯೋಗ ಮತ್ತು ಜೀವನದ ಸಮಸ್ಯೆಗಳ ಬಗ್ಗೆ ಮುಂಚೆ ಮಾಹಿತಿ ನೀಡಿ ನಷ್ಟ ತಪ್ಪಿಸಿಕೊಳ್ಳಲು ನೆರವಾಗುತ್ತದೆ. ಜೊತೆಗೆ ಮನಸ್ಸಿಗೆ ನೆಮ್ಮದಿ ಮತ್ತು ಆತ್ಮವಿಶ್ವಾಸ ಹೆಚ್ಚಿಸುತ್ತದೆ. ಓಂ ಗಣೇಶಾಯ ನಮಃ.